ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ಫ್ರೆಂಡ್ಶಿಪ್ ಡೇ. ಸೊ ಫ್ರೆಂಡ್ಶಿಪ್ ಡೇಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಇಲ್ಲ ಅಂತ ಅಂದರೆ ಅದು ಒಂಥರ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ದಂಗೆ ಅನಿಸಲ್ಲ. ಸೊ ಈಸಿಯಾಗಿ ಮಕ್ಕಳಿಗೆ ಮಾಡುವಂಥ ಫ್ರೆಂಡ್ಶಿಪ್ ಬ್ಯಾಂಡು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ನಮಗೆ ಈ ಥರ ರೆಕ್ಟ್ಯಾಂಗಲ್ ಶೀಟ್ ಬೇಕಾಗಿರುತ್ತೆ. ಸೊ ಈ ರೆಕ್ಟ್ಯಾಂಗಲ್ ಶೀಟ್ ಎಲ್ಲಿಂದ ಬಂತು ಅಂತ ಅಂದ್ಬಿಟ್ಟು ನೀವು ಈ ರೈಟ್ ಸೈಡಲ್ಲಿ ಒಂದು ಪಾಪಪ್ ಬರುತ್ತೆ, ಅಲ್ಲಿ ನೋಡ್ಬೋದು. ಯಾಕೆ ಅಂದರೆ ಅಲ್ಲಿ ತೋರಿಸಿದ್ದೀನಿ ಈ ರೆಕ್ಟ್ಯಾಂಗಲ್ ಶೀಟ್ ಎಲ್ಲಿ ಬಂದಿದೆ ಅಂತ. ಸೊ ಆ ವಿಡಿಯೋಯಿಂದ ನೋಡಿಬಿಟ್ಟು ನೀವು ತಿಳ್ಕೊಬೋದು ಈ ರೆಕ್ಟ್ಯಾಂಗಲ್ ಶೀಟ್ ಎಲ್ಲಿಂದ ಬಂದಿದೆ ಅಂತ. ಸೊ ಇನ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ಸೊ ಮೊದಲಿಗೆ ನಮ್ಮ ಹತ್ರ ಇರೋದು ರೆಕ್ಟ್ಯಾಂಗಲ್ ಶೀಟು. ಸೊ ಆ ರೆಕ್ಟ್ಯಾಂಗಲ್ ಶೀಟ್ನ ಒಂದು ಹಾಫ್ ಮಾಡ್ಕೊಳ್ಳೋಣ. ಸೊ ಈ ಥರ ಹಾಫ್ ಮಾಡ್ಕೋಬೇಕು. ಸೊ ಈ ಥರ ಹಾಫ್ ಮಾಡಿಕೊಂಡು ಮತ್ತೆ ಈ ಥರ ಕಟ್ ಮಾಡಬೇಕು. ಈ ಥರ ಈಗ ಕಟ್ ಮಾಡಿಬಿಟ್ಟು ಸೊ ಎರಡು ಹಾಫ್ ಆಯಿತು. ಸೊ ಈ ಹಾಫ್ನ ಒಂದು ರೈಟ್ ಸೈಡಿಗೆ ಎತ್ತಿಡ್ತೀನಿ. ಸೊ ನೆಕ್ಸ್ಟು ಈ ಶೀಟ್ನ ತೊಗೊಂಡು ಒಂದು ಈ ಥರ ಫೋಲ್ಡ್ ಮಾಡಬೇಕು. ಈ ಕಡೆ ಈ ಕಾರ್ನರ್ಗೆ ಸ್ವಲ್ಪ ಗಟ್ಟಿಯಾಗಿ ಕ್ರೀಸ್ ಬರೋ ಥರ ಮಾಡಬೇಕು. ಅಂದರೆ ಕ್ರೀಸ್ ಅಂತ ಅಂದರೆ ಈ ಲೈನ್ ಇದೆಯಲ್ಲ, ಈ ಥರ ಬರೋ ಥರ. ಸೊ ಸೇಮ್ ಅದೇ ಥರ ಆಪೋಸಿಟ್ ಸೈಡು ಮಾಡಬೇಕು. ಈ ಥರ. ಸೊ ಈ ಥರ ಕ್ರೀಸ್ ಬಂತು. ಸೇಮ್ ಅದೇ ಥರ ಈ ಸೈಡು ಅದೇ ಥರ ಮಾಡಬೇಕು. ಈ ಥರನೂ ಮಾಡಿ ಸೇಮ್ ಟು ಸೇಮ್ ರಿಪೀಟ್ ದ ಸ್ಟೆಪ್ ಅಷ್ಟೇ. ಸೊ ಈ ಥರ ಮಾಡ್ತೀಯ. ಈ ಥರ ಮಾಡಾದ್ಮೇಲೆ ನಮಗೆ ಈ ಥರ ಸಿಗುತ್ತೆ. ಸೊ ಇವಾಗ ಏನು ಮಾಡಬೇಕು, ಈ ಥರ ಈ ಲೈನ್ ಇದ್ರೊಳಗೆ ಹಿಂಗೆ ಸ್ವಲ್ಪ ಪ್ರೆಷರ್ ಕೊಟ್ಟರೆ ಈ ಥರ ಟ್ರಯಾಂಗಲ್ ಆಗುತ್ತೆ. ಓಕೆ, ಸೇಮ್ ಇದರಲ್ಲೂ ಅಷ್ಟೇ. ಈ ಥರ ಹಿಂಗೆ ಈ ಕಡೆಯಿಂದ ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಷರ್ ಕೊಟ್ಟರೆ ಇದನ್ನು ಈ ಥರ ಟ್ರಯಾಂಗಲ್ ಆಗುತ್ತೆ. ಸೊ ಈ ಥರ ಬಂತು. ಸೊ ಒಂಥರ ಟ್ರಯಾಂಗಲ್ ಥರ ಕಾಣ್ತಾ ಇದೆ ನಿಮಗೆ. ನೋಡ್ಬೋದು ಇಲ್ಲಿ ಟ್ರಯಾಂಗಲ್ ಥರ ಕಾಣ್ತಿದೆ. ಸೊ ಈಗ ನೆಕ್ಸ್ಟ್ ಏನು ಸ್ಟೆಪ್ಪು ಅಂತ ಅಂದರೆ, ಇದು ಹಿಂಗಿದೆಯಲ್ಲ, ಇದನ್ನು ಉಲ್ಟಾ ಈ ಥರ ಮಾಡಬೇಕು. ಸೊ ಉಲ್ಟಾ ಈ ಥರ ಮಾಡಿದ್ಮೇಲೆ ನಾವು ಕರೆಕ್ಟಾಗಿ ಇದನ್ನು ಹಿಂಗೆ ಹಾಫ್ ಮಾಡ್ಕೋಬೇಕು. ಹಾಫ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡು, ಮತ್ತೆ ಇದೇ ಥರ ಒಂದು ಫೋಲ್ಡು. ಸೊ ಈ ಥರ ಒಂಥರ ಆ್ಯರೋ ಮಾರ್ಕ್ಸ್ ಥರ ಕಾಣಿಸುತ್ತೆ ನೋಡಿ. ರೈಟ್ ಸೈಡ್ ಆ್ಯರೋ ಮಾರ್ಕ್, ಲೆಫ್ಟ್ ಸೈಡ್ ಆ್ಯರೋ ಮಾರ್ಕ್, ಆ ಥರ ಕಾಣಿಸುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಮತ್ತೆ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ನೆಕ್ಸ್ಟು ಈ ಥರ ಒಂಥರ ರಾಕೆಟಿಂಗ್ ಮಾಡ್ತೀವಲ್ಲ, ಆ ಥರ ಮಾಡಬೇಕು. ಸೊ ಈ ಥರ ಆಯಿತು. ಈ ಥರ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ತೊಗೊಂಡು ಇದು ಕಣ್ಣು ಥರ ಕಾಣಿಸುತ್ತೆ. ಸೊ ನೀವು ನೋಡ್ತಿರ್ಬೋದು, ಇದು ಕಣ್ಣು ಥರ ಕಾಣಿಸ್ತಾ ಇದೆ. ಸೊ ಇದು ಕಣ್ಣು ಥರ ಕಾಣಿಸುತ್ತೆ. ಸೊ ಈ ಥರ ಫೋಲ್ಡ್ ಮಾಡಿಬಿಟ್ಟು ಸೊ ಈ ಫ್ಲ್ಯಾಪ್ ಇರುತ್ತಲ್ಲ, ಇದು ಇದರೊಳಗೆ ಹಾಕಬೇಕು. ಆಮೇಲೆ ನೆಕ್ಸ್ಟು ಈ ಫ್ಲ್ಯಾಪ್ ಇರುತ್ತಲ್ಲ, ಈ ಫ್ಲ್ಯಾಪು ನೀವು ಈ ಇದ್ರೊಳಗೆ ಹಾಕಬೇಕು. ಸೊ ಇದ್ರೊಳಗೆ ಹಾಕ್ತು ಅಂತ ಅಂದರೆ ನಿಮ್ಮದು ವಾಚು ಇಲ್ಲ ಅಂದರೆ ಬ್ಯಾಂಡು ಆಲ್ಮೋಸ್ಟ್ ರೆಡಿ ಆಯಿತು ಅಂತ ಅರ್ಥ. ಸೊ ಇದಾದಮೇಲೆ ನೆಕ್ಸ್ಟು ಈಗ ವ್ರಿಸ್ಟಿಗೆ ಕಟ್ಕೊಳ್ಳೋಕ್ಕೆ ಒಂದು ಬೆಲ್ಟ್ ಥರ ಮಾಡಬೇಕು. ಸೊ ಅದು ಹೇಗೆ ಮಾಡೋದು ಅಂತ ಅಂದರೆ, ಸೊ ನಮ್ಮ ಹತ್ರ ಆಗಲೇ ರೈಟ್ ಸೈಡಲ್ಲಿ ಹಾಫ್ ರೆಕ್ಟ್ಯಾಂಗಲ್ನ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ತೊಗೊಂಡು ಸುಮ್ಮನೆ ಫೋಲ್ಡ್ ಮಾಡ್ಕೊಂಡು ಹೋಗಿ ಹೀಗೆ ಫೋಲ್ಡ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲೊಂದು ನಮಗೆ ಸ್ವಲ್ಪ ಜಾಗ ಇರುತ್ತೆ. ಸೊ ಇಲ್ಲ ಈ ಥರ ಪಾಸ್ ಮಾಡಿಬಿಟ್ಟು ಹಿಂಗಿಟ್ಕೊಂಡು ಈ ಥರ ಮಾಡಿದ್ರೆ ಆಯಿತು, ಫ್ರೆಂಡ್ಶಿಪ್ ಬ್ಯಾಂಡ್ ರೆಡಿ. ಮಕ್ಕಳಿಗೆ ಈ ಥರ ಮಾಡಿಬಿಟ್ಟು ತೋರಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಆಟ ಸಾಮಾನು ಥರ ಕಾಣಿಸುತ್ತೆ. ಒಂಥರ ಕ್ರಿಯೇಟಿವ್ ಕ್ರಾಫ್ಟ್ ವರ್ಕ್ ಥರನೂ ಕಾಣಿಸುತ್ತೆ. ಇಷ್ಟ ಆಗಿತ್ತು ಫ್ರೆಂಡ್ಶಿಪ್ ಡೇ ಸ್ಪೆಷಲ್. ಫ್ರೆಂಡ್ಶಿಪ್ ಡೇ ಬ್ಯಾಂಡ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಿ. ಸೊ ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದರೆ, ನಮ್ಮ ವ್ಯೂವರ್ಸ್ಗೂ ಹಾಗೂ ಸಬ್ಸ್ಕ್ರೈಬರ್ಸ್ಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇ ಥರ ಕ್ರಾಫ್ಟ್ಸು ಮತ್ತು ಇನ್ಫಾರ್ಮೇಷನ್ನು ಮತ್ತು ವ್ಲಾಗ್ಸಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲಸ್ ಕಮೆಂಟ್ ಒಂದು ಮಾಡಲೇಬೇಕು. ನೀವು ಮಾಡಿಬಿಟ್ಟು ಖುಷಿಪಡಿ ನೋಡಿ. ಸೊ ಅಲ್ಲಿ ತನಕ ಬಾಯ್.